ಮೊದಲ ಪ್ರೀತಿ ಬುದ್ಧ ಈ ಜಗದ ಮೊದಲ ಬೆಳಕು ಬುದ್ಧ ಶರಣಂ ಗಚ್ಛಾಮಿ. ಭರತ ಕಂಡರು ಸುಗುಣಶೀಲ ಬುದ್ಧ ನಮ್ಮ ದೇವರೆಲ್ಲರೂ ಸುಗುಣಶೀಲ ಬುದ್ಧ ನಮ್ಮ ದೇವರೆಲ್ಲರೂ ಅಂಬೇಡ್ಕರ 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 ಗ್ರಾಮದ ಎಲ್ಲ ನನ್ನ ಆತ್ಮೀಯ ಸಹೋದರ, ಇವತ್ತಿನ ದಿವಸ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡೋ ಮುಖಾಂತರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನಾನು ಗ್ರಾಮದ ಯುವಕರಲ್ಲಿ, ತಂದೆ ತಾಯಿಗಳಲ್ಲಿ ಒಂದೇ ಮನವಿ ಮಾಡಿಕೊಳ್ಳೋದು, ನಾವೆಲ್ಲ ಇವತ್ತು ಈ ಮಟ್ಟಿಗೆ ಪ್ಯಾಂಟು ಶರ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕುಟುಂಬನೇ ಕಳ್ಕೊಂಡು ನಮ್ಮನ್ನು ಈ ಒಂದು ಸ್ಥಿತಿಯಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಅದಕ್ಕೊಂದು ಅರ್ಥ ಬರಬೇಕಾದ್ರೆ ಒಂದೇ ಒಂದು ಮಾಡಬೇಕು, ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಯಾವತ್ತು ವಿದ್ಯಾವಂತರನ್ನಾಗಿ ಮಾಡ್ತೀವೋ ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಟ್ಟಂಥ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟಂತಾಗುತ್ತದೆ. ಆದರೆ ಈ ಗ್ರಾಮದ ಯುವಕರು ದಯಮಾಡಿ ಸಮಯವನ್ನು ವ್ಯರ್ಥ ಮಾಡದೆ ತಾವು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಟ್ಟು ವಿದ್ಯಾವಂತರಾಗಬೇಕಂತ ಮನವಿ ಮಾಡಿಕೊಡ್ತಾ, ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾಲ್ಕನೇ ಅದ್ದೂರಿ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರು ಎಲ್ಲ ಸಮುದಾಯದ ಮುಖಂಡರು ಸೇರಿ ಅದ್ದೂರಿಯಿಂದ ಮಾಡ್ತಾ ಇರೋಂಥದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಇಷ್ಟೋ ಜನ ಮಹಿಳೆಯರು ಮತ್ತು ಮಕ್ಕಳು ಎಲ್ಲ ಯುವಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಜಯರಾಮ್ ಅವರು, ಮೈಸೂರು ಜಯರಾಮಣ್ಣ ಅವರು ಬಂದಿದ್ದಾರೆ, ಅವರು ನಮ್ಮ ಸಂಘಟನೆ ಮುಖಂಡ, ಅವರು ಬಂದ್ಬಿಡಲಿ ವೇದಿಕೆ ಮೇಲೆ ಬರೀ. ಓಕೆ, ಇವತ್ತಿನ ದಿನ ಬಾಬಾ ಸಾಹೇಬರ ಜಯಂತಿ ಪ್ರಯುಕ್ತವಾಗಿ ನಮ್ಮ ಗುಡ್ಡಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾದಂಥ ಈ ಒಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮನ ನಡೆಸ್ತಾ ಇರೋಂಥದ್ದು. ಎಲ್ಲ ಶಿಸ್ತಾಗಿ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮನ ಮಾಡ್ತಾ ಇರೋಂಥದ್ದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಇಡೀ ಅವ್ರ ಜೀವನ ನಮ್ಮ ಸಮುದಾಯದ ಜನಕ್ಕೋಸ್ಕರ ಪಣ ಇಟ್ಟು, ಬಡವರಿಗೋಸ್ಕರ ಪಣ ಇಟ್ಟು, ಒಂದೇ ಸಮುದಾಯ ಅಲ್ಲ ಪ್ರತಿಯೊಬ್ಬ ಸಮುದಾಯದವ್ರಿಗೂ ಸಮಾನತೆಯನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿ ಭಾರತ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. 1891 ಅಂಬೇಡ್ಕರ್ ಅವರು 14ನೇ ಮಗನಾಗಿ ಜನನ ಮಾಡ್ತಾರಮ್ಮ. 1906 ತನಕ ವಿಪರೀತ ಕಷ್ಟಪಡ್ತಾರೆ ಓದೋದಕ್ಕೆ. ಯಾಕಂದರೆ ಪ್ರಾಥಮಿಕವಾಗಿ ದಲಿತರಿಗೆ ಸ್ಕೂಲ್ಗಳಲ್ಲಿ ಕುತ್ಕೊಂಡು ಓದೋ ಅಂತ ಹಕ್ಕಿದ್ದಿಲ್ಲ. ಅಂಬೇಡ್ಕರ್ ಅವರು ಸ್ಕೂಲಲ್ಲಿ ಓದಬೇಕಂದ್ರೆ ಬಾಗಿಲಲ್ಲಿ ಕೂರಿಸ್ತಾರೆ. 1956 ತನಕ 50 ವರ್ಷಗಳ ಕಾಲ
ಒಂದೊಂದು ಇಸ್ವಿಗೂ ಒಂದೊಂದು ಇತಿಹಾಸ ಹೊಂದಿರುವಂತಹ ಏಕೈಕ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರು ಬಿಟ್ರೆ ಬೇರೆ ಯಾರೂ ಆ ಒಂದು ಸಾಧನೆ ಮಾಡೋಕ್ಕಾಗಿಲ್ಲ. ಆಮೇಲೆ ಒಂದೇ ಸಲ ಕೋಟಿ ಕೋಟಿ ಜನರಿಗೆ ನ್ಯಾಯ ಕೊಡಿಸಿರೋಂತಹ ವ್ಯಕ್ತಿ ಯಾರಾದರೂ ಇಡೀ ವಿಶ್ವದಲ್ಲಿ ಇದ್ದಾರೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಮಾತ್ರನೇ. ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಗುಡ್ಡಟ್ಟಿ ಎಲ್ಲ ಯುವಕರು ಮುಖಂಡರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಹೆಂಗೈತೆ ಅಂದ್ರೆ ಈ ಕಾರ್ಯಕ್ರಮ, ಮೊನ್ನೆ ಯಾವುದೋ ಜಾತ್ರೆ ಮಾಡೋರಿ, ನಾನು ಯಾವುದೋ ಒಂದು ಜಾತ್ರೆ ನೋಡಿದೆ, ಅಂಥ ಜಾತ್ರೆಗಳು ಹತ್ತಾಕ್ಬೇಕು ಈ ಒಂದು ಕಾರ್ಯಕ್ರಮಕ್ಕೆ. ಅಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರು. ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಏನಂದ್ರೆ, ಇವತ್ತು ಮುಖ್ಯ ಅತಿಥಿಗಳು ಮಾತಾಡೋ ಅಂಥವ್ರು ಮತ್ತೆ ಸ್ವಲ್ಪ ಒಂದಷ್ಟು ಮನೋರಂಜನೆ ಕಾರ್ಯಕ್ರಮಗಳಿರೋದ್ರಿಂದ ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನೊಂದೇ ಒಂದು ಮಾತಾಡ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಮ್ಮ. ಮಾತಾಡ್ಲಾ? ನೀವು ಹೇಳಿದ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ಮಾತಾಡಲ್ಲ. ಅಲ್ಲ, ಅವ್ರು ಹೇಳ್ತಾ ಇಲ್ಲ ಹೆಂಗಸ್ರು, ಅಲ್ಲಿ ನೋಡಲ್ಲಿ ಅವ್ರು ಮಾತಾಡೋ ಅಂದ್ರೆ ಮಾತಾಡ್ತೀನಿ. ಓಕೆ, ನಮ್ಮ ರೂಪೇಶ್ ಆ ಡೈಲಾಗ್ ಲಾಸ್ಟಲ್ಲಿ ಹೊಡಿತೀನಿ. ಓಕೆ, ಅಂಬೇಡ್ಕರ್ ಅವರು ಇಂಗ್ಲೆಂಡ್ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅವರು ಲೈಬ್ರರಿಯಲ್ಲಿ ಕೂತ್ಕೊಂಡು ಪುಸ್ತಕ ಓದ್ತಾ ಇರ್ತಾರೆ. ಪುಸ್ತಕ ಓದ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಜೊತೆಲಿರೋರು ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಸೇರಿ ಓದ್ತಾ ಇರ್ತಾರೆ. ಆ ಸಮಯದಲ್ಲಿ ಅಂಬೇಡ್ಕರ್ ಅವ್ರಿಗೆ ಟೆಲಿಗ್ರಾಮ್ ಮುಖಾಂತರ ಒಂದು ಪತ್ರ ಬರ್ತೈತಿ. ಆ ಪತ್ರ ಏನು ಗೊತ್ತಾ? ಆ ಪತ್ರ ನೋಡ್ತಾರೆ ಅಂಬೇಡ್ಕರ್ ಅವ್ರು, ಫಸ್ಟ್ ನೋಡ್ತಾರೆ. ನೋಡ್ಬಿಟ್ಟು ಓದ್ತಾ ಓದ್ತಾ ಕಣ್ಣಲ್ಲಿ ನೀರು ಹಾಕ್ಕೊಂತಾರಪ್ಪ, ಕಣ್ಣಲ್ಲಿ ನೀರು ಹಾಕ್ಕೊಂತಾರೆ. ಅವ್ರ ಜೊತೆಲಿರೋರು ಅಂಬೇಡ್ಕರ್ ಅವ್ರನ್ನ ಕೇಳ್ತಾರೆ, ಸರಿ ಯಾಕೆ ನೀವು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಾ, ಪತ್ರದಲ್ಲಿ ಏನಿದೆ ದಯವಿಟ್ಟು ಹೇಳಿ ಅಂದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಸರ್ ನನಗೆ ಇದ್ದಂಥ ಮಗ ಹಾಲಿಲ್ದಿರ, ಪೌಷ್ಟಿಕತೆ ಇಲ್ದಿರ, ಊಟ ಇಲ್ದಿರ ಸತ್ತೋಗವನೆ. ಆ ವಿಚಾರನ ನನ್ನ ಹೆಂಡತಿ ಪತ್ರದ ಮುಖಾಂತರ ನನಗೆ ಬರೆದು ಕಳಿಸಿದ್ದಾರೆ. ನನಗಿದ್ದಂಥ ಏಕೈಕ ಮಗ ಸತ್ತೋಗವನೆ, ಹಂಗಾಗಿ ನನಗೆ ಸ್ವಲ್ಪ ದುಃಖ ಆಯಿತು, ಕಣ್ಣಲ್ಲಿ ನೀರು ಬಂತು ಅಂದಾಗ ಅಲ್ಲಿದ್ದವ್ರು ಹೇಳ್ತಾರೆ, ಇಷ್ಟು ಕಷ್ಟಪಟ್ಕೊಂಡು ನೀನು ನಿನ್ನ ಮಗನ ಕಳ್ಕೊಂಡು, ಕೇಳಿಸ್ಕೊಂಡ್ರಪ್ಪ ನಾನು ಬೈತೀನಿ, ಇಷ್ಟು ಕಷ್ಟಪಟ್ಕೊಂಡು ನಿನ್ನ ಮಗನ ಕಳ್ಕೊಂಡು ಇಲ್ಲಿ ಬಂದು ಓದೋ ಅಂಥದ್ದೇನೈತೆ ನಿನ್ಕ, ನೀನು ಹೊರಟೋಗು ಭಾರತ ದೇಶಕ್ಕೆ ಅಂತ ಹೇಳ್ಬಿಟ್ಟು ಅಂದಾಗ, ಅಣ್ಣ ಇವತ್ತು ನನಗೆ ಹುಟ್ಟಿರೋಂಥ ಒಬ್ಬ ಮಗನು ತೀರ್ಕೊಂಡಿದ್ದಾನೆ, ಆದರೆ ಇವತ್ತು ನಾನು ಓದದಿರೋ ಏನಾದರೂ ಭಾರತ ದೇಶಕ್ಕೆ ಹೋಗಿದ್ದೀನಿ ಅಂದರೆ ನನ್ನನ್ನು ನಂಬ್ಕೊಂಡಿರೋಂಥ ಕೋಟಿ ಕೋಟಿ ಜನ ಅನಾಥರಾಗ್ತಾರೆ. ಅವ್ರಿಗೆಲ್ಲ ನ್ಯಾಯ ಕೊಡ್ಸೋದಕ್ಕೋಸ್ಕರ, ಅವ್ರಿಗೆಲ್ಲರಿಗೂ ಸಮಾನತೆ ಕೊಡ್ಸೋದಕ್ಕೋಸ್ಕರ ನಾನು ಇಲ್ಲೇ ಇದ್ದು ಓದಿ ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಂಥ ಮಹಾನ್ ವ್ಯಕ್ತಿ 4 ಜನ ಮಕ್ಕಳನ್ನ ಕಳ್ಕೊಂಡಿರೋಂಥ, ಅಂದರೆ ಜನಕ್ಕೋಸ್ಕರ ಅವ್ರ ಹೆಂಡತಿನ ಕಳ್ಕೊಂಡಿರೋಂತಹ ವ್ಯಕ್ತಿ ಅಂಬೇಡ್ಕರ್ ಅವರು. 4 ಜನ ಮಕ್ಕಳನ್ನ ಕಳ್ಕೊಂಡಿರೋಂಥ ವ್ಯಕ್ತಿ ಅಂಬೇಡ್ಕರ್ ಅವರು. ಇಡೀ ಅವರು ಜೀವನನೇ ತ್ಯಾಗ ಮಾಡಿರೋಂಥ ವ್ಯಕ್ತಿ ಅಂಬೇಡ್ಕರ್ ಅವರು. ಆ ಒಂದೇ ಒಂದು ಕಾರಣಕ್ಕೆ ಇವತ್ತು ಗುಡ್ಡಟ್ಟಿಯಲ್ಲಿರೋಂತಹ ಎಲ್ಲ ಯುವಕರು, ಎಲ್ಲ ವಿಚಾರವಂತರು, ದೊಡ್ಡವರು, ಹಿರಿಯರು ಎಲ್ಲ ಸೇರಿ ಇಷ್ಟೊಂದು ಅದ್ದೂರಿಯಾಗಿ ಅಂಬೇಡ್ಕರ್ ಅವ್ರ ಜಯಂತಿ ಮಾಡ್ತಾ ಇದ್ರೆ, ಇದಕ್ಕೋಸ್ಕರ ನೀವು ಚಪ್ಪಾಳೆ ಹೊಡಿಬೇಕು. ನೋಡಿ, ಹೊಡಿತಾ ಇಲ್ಲ, ಅದನ್ನೂ ಹೊಡಿತಾ ಇಲ್ಲ, ಕಡಿಮೆ ಹೊಡಿತಾವ್ರು, ಏನು ಮಾಡೋದು, ಇದಾಗಿರೋದು. ಅಪ್ಪ ನಮ್ಮ ಪಿಕ್ಚರಲ್ಲಿ ಒಂದು ಡೈಲಾಗ್ ಹೇಳ್ಬಿಟ್ಟು, ನಮ್ಮ ಪಿಕ್ಚರಲ್ಲಿ ಒಂದು ಡೈಲಾಗ್ ಐತೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಪ್ಪ, ಸುಮ್ಮನೆ ಯಾಕ, ಹುಡುಗರೆಲ್ಲ ಆ ಕಡೆ ಹೊರಟೋದ್ರು. ಓಕೆ, ಹೇಳ ಶೀಶ್ಕಳಿ ಬಳಕಮಾವ್, ಅದು ನಾನು ಹೇಳಿದ್ದಲ್ಲ ನಮ್ಮ ಫಿಲಮ್ ಅಲ್ಲ, ರೂಲರ್ಸ್ ಅಲ್ಲಿ. ತಿಂಡ್ರು ಕಳಿಲ್ಲ ಗೊಮ್ಮ ಬಿಲ್ಲೋಡೋಣ ಹೋಗ. ನೀವು ಸಾವಿರಾರು ವರ್ಷಗಳ ಕಾಲ ಬರೆದಿಟ್ಕೊಂಡು ನಮ್ಮ ಜನರನ್ನು ತುಳಿತಾ ಇದ್ದಂತ ನಿಮ್ಮ ಕಿತ್ತೋಗಿರೋ ರೂಲ್ಸ್ನೆಲ್ಲ ಸುಟ್ಟಾಕಿ ಇಡೀ ಭಾರತ ದೇಶಕ್ಕೆ ಹೊಸ ರೂಲ್ಸ್ ಬರ್ಕೊಟ್ಟಂತ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಮೊಮ್ಮಕ್ಕಳು ನಾವು, ಈ ದೇಶದ ನಿಜವಾದ ರೂಲರ್ಸ್. ಥ್ಯಾಂಕ್ ಯು. ಎಲ್ಲರೂ ಜೋರಾಗಿ ಜೈ ಭೀಮ್ ಹೇಳ್ಬೋದಾ?
ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೇ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಧಿದೆ ಸೂರು ನೀರು ವೇದ ನೀರು ದೃಢವಾಗಿದೆ ಸಾವಿರದ 1891ರಲ್ಲಿ 14ನೇ ಮಗನಾಗಿ ಬಾಬಾ ಸಾಹೇಬರು ಜನ್ಮ ಮಾಡ್ತಾರೆ. ಅವರ ಜೊತೆ ಇದ್ದಿದ್ದು 14ನೇ ಮಗನೇ ಆದರೂ ಮಗನಾದರೂ ಕೂಡ ಅವ್ರ ಜೊತೆ ಇದ್ದಿದ್ದು ಕೇವಲ 5 ಜನ. 2 ಅಣ್ಣಂದಿರು, 2 ಅಕ್ಕಂದಿರು, ಇವರು ಕೊನೆಯ ಮಗ. ಇವ್ರಿಗೂ ಕೂಡ 4 ಮಕ್ಕಳಾಗ್ತಾರೆ. 4 ಮಕ್ಕಳಲ್ಲಿ ಯಶವಂತ್ ಮಾತ್ರ ಒಬ್ಬರು ಉಳ್ಕೊಳ್ತಾರೆ. ಉಳಿದೆಲ್ಲ ಇವರು ಓದುವ ಸಂದರ್ಭದಲ್ಲೇ ತೀರ್ಕೊಳ್ತಾರೆ. 5 ಜನ. ಅದರಲ್ಲಿ ಯಶವಂತ್ ಮಾತ್ರ ಉಳ್ಕೊಂಡಿರ್ತಾರೆ. ಯಶವಂತ್ ಕೂಡ ಅವರ ಮರಣ ಸಂದರ್ಭದಲ್ಲಿ ಕೊನೆ ಗಳಿಗೆಯಲ್ಲೂ ಕೂಡ ಅವರನ್ನು ಅವ್ರು ಮುಟ್ಲಿಕ್ಕಾಗಲಿಲ್ಲ. ಅದಕ್ಕೆ ಇವಾಗಲೂ ಕೂಡ ಅವರ ಮರಣ ಆಗಿದ್ದು 1956ರಲ್ಲಿ. ಆದರೆ ಆ ಮರಣದ ಕೂಡ ಈಗಲೂ ನಿಗೂಢವಾಗಿದೆ. ಅದಕ್ಕೆ ಒಬ್ಬ ಬ್ರಾಹ್ಮಣ ಮಹಿಳೆ ಅವರು ಮದುವೆ ಆಗ್ತಾರೆ. ಅವರ ಹೆಸರು ಶಾರದಾ ಕಬೀರ್ ಅಂತಿರುತ್ತೆ. ಅದಾದಮೇಲೆ ಅವರು ಮದುವೆ ಆದಮೇಲೆ ಅವರು ಸವಿತಾ ಅಂಬೇಡ್ಕರ್ ಅಂತ ಚೇಂಜ್ ಮಾಡ್ಕೊಳ್ತಾರೆ. ಕ್ಷಮೆ ಇರಲಿ, ಮಾಹಿತಿ ಕರೆಕ್ಟಾಗಿರಬೇಕು ಅಂತ. ಅದ್ದೂರಿಯಾಗಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಆಹ್ವಾನ ಇಲ್ಲದೆ ಇದ್ರೂ ಕೂಡ ಇದು ನಮ್ಮ ಕಾರ್ಯಕ್ರಮ, ಇದು ನನ್ನ ತಂದೆ ಅಥವಾ ನನ್ನ ತಾತ, ನನ್ನ ಬಂಧುವಿನ ಕಾರ್ಯಕ್ರಮ ಅಂತೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ತನ್ನ ಹೋರಾಟದ ಸ್ಫೂರ್ತಿಯ ಅಥವಾ ಕಿಚ್ಚನ್ನು ಹಚ್ಚಿದ್ರು. ಯಾಕೆ ಅಂತೇಳಿದ್ರೆ ಹಿಂದೂ ಕೋಡ್ ಬಿಲ್ಲನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ಲನ್ನು ಆ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಅದನ್ನ ಒಪ್ಕೊಳ್ಳಿಲ್ಲ. ಅದರಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ ಮಹಿಳೆಯರು ಕೂಡ ಮದುವೆ ಆಗ್ಬೋದು, ವಿಧವೆಯರಾದ್ಮೇಲೆ ಮದುವೆ ಆಗ್ಬೋದು, ಮಕ್ಕಳನ್ನ ದತ್ತು ಪಡಿಬೋದು, ಮತ್ತು ಆರ್ಥಿಕವಾಗಿ ತನ್ನ ತಂದೆಯ ಆಸ್ತಿ ಅಥವಾ ಗಂಡನ ಆಸ್ತಿಯಲ್ಲಿ ಸಮಾನ ಪಾಲು ಪಡಿಬಹುದು ಅಂತ ಅವರಿಗೆ ಅಧಿಕಾರ ಕೊಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ, ಮತ್ತು ಹೆಣ್ಣು ಮಕ್ಕಳನ್ನ ಹೆಚ್ಚಾಗಿ ಓದಿಸಬೇಕು ಅಂತೇಳಿ ತುಂಬ ಒತ್ತಾಯ ಮಾಡಿ ಆ ಹಿಂದೂ ಕೋಡ್ ಬಿಲ್ಲನ್ನು ರಚಿಸ್ತಾರೆ. ಆದರೆ ಸರಿಯಾಗಿ ಅದನ್ನ ಒಪ್ಕೊಳ್ಳಿಲ್ಲ ಅಂತೇಳಿ ಆಗ ಅವರು ಕಾನೂನು ಮಂತ್ರಿಯಾಗಿರ್ತಾರೆ. ಕಾನೂನು ಮಂತ್ರಿಯಾಗಿದ್ದು ಕೂಡ ತನ್ನ ಪದವಿಯನ್ನೇ ತ್ಯಾಗ ಮಾಡಿದಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೆಣ್ಣು ಮಕ್ಕಳು 4 ಗೋಡೆಗಳಿಂದ ಆಚೆ ಬಂದು ಬಾಬಾ ಸಾಹೇಬರ ವಿಚಾರಗಳನ್ನು ತಿಳ್ಕೋಬೇಕು. ಅದರಲ್ಲೂ ಕೂಡ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟರಲ್ಲ, ಅದನ್ನು ಕೂಡ ನಾವು ಸ್ಮರಿಸಬೇಕು. ಅದರಿಂದ ನಾವು ಆಚೆ ಬರೋದಕ್ಕಿಂತ ಮೊದಲು ಬಾಬಾ ಸಾಹೇಬರ ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಓದ್ತಾ ತಿಳ್ಕೋಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಗುಡ್ಡಟ್ಟಿಯಲ್ಲಿ ಪ್ರತಿ ವರ್ಷ ವಿವಿಧ ರೀತಿಗಳಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಇದು ಯಾರ್ದೋ ಕಾರ್ಯಕ್ರಮ ಎಲ್ಲೋ ನಡೆಯುತ್ತೆ ಅನ್ನೋದಕ್ಕಿಂತ ಇದು ನನ್ನೂರು, ಇದು ನಮ್ಮದೇ ಕಾರ್ಯಕ್ರಮ, ಅದು ಭೀಮರಾವ್ ಅಂಬೇಡ್ಕರ್ ಅವ್ರದ್ದು ಅಂತ ಹೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರು BA ಪದವಿ ಪಡೆಯೋಕೆ ಮುಂಚೆ ಭೀಮ ಆಗಿದ್ರು. BA ಪಡೆದ ಮೇಲೆ ಅವರು ಭೀಮರಾವ್ ಅಂಬೇಡ್ಕರ್ ಆಗಿ ರೂಪುಗೊಂಡ್ರು. ಅವ್ರಿಗೊಂದು ಸ್ಥಾನಮಾನ ಸಿಕ್ತು. ಮತ್ತೆ ಅತಿ ಹೆಚ್ಚು ವಿದ್ಯಾವಂತರಾದರು. ಈ ಪ್ರಪಂಚದಲ್ಲಿ 32 ಡಿಗ್ರಿಗಳನ್ನು ಪಡೆದಂಥ ಏಕೈಕ ವ್ಯಕ್ತಿ. ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇದೇ ರೀತಿ ನಮ್ಮ ತಾಲೂಕಲ್ಲಿ ಎಲ್ಲ ಕೆಲವು ಕಾಲೋನಿಗಳಲ್ಲಿ ಅಂಬೇಡ್ಕರ್ ಬರ್ತಡೇ ಮಾಡಲ್ಲ, ಗಣೇಶ ಆಮೇಲೆ ಊರಪ್ಪ ದೇವ್ರ ಪೂಜೆಗಳು ಮಾಡ್ತಾ ಇದ್ದಾರೆ. ನಮ್ಮ ಒಂದು ಈ ಗುಡ್ಡಟ್ಟಿ ಗ್ರಾಮದಿಂದೆಲ್ಲ ಮಾದರಿ ಆಗಬೇಕು, ಎಲ್ಲರೂ ಕಲಿಬೇಕು, ಅಂಬೇಡ್ಕರ್ ಬರ್ತ್ಡೇ ಮಾಡಬೇಕಂತ. ಅಂಬೇಡ್ಕರ್ ಬರ್ತ್ಡೇ ಮಾಡಿದೆ ಸಾಲದು, ಎಲ್ಲ ಒಗ್ಗಟ್ಟಾಗಿ ಸೇರಿ ಒಂದು ಅಂಬೇಡ್ಕರ್ ದೇವಸ್ಥಾನವನ್ನು ಕಟ್ಟಬೇಕು ನಾವು ನಮ್ಮ ತಾಲೂಕಲ್ಲಿ. ಆಮೇಲೆ ಈ ವೇದಿಕೆ ಮೂಲಕ ನನ್ನ ಒಂದು ಸಲಹೆ, ನನ್ನ ಸೋದರಾದ ಸಂದೇಶಿಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ನೇರವಾಗಿ ಹೋರಾಟಗಳಿಗೆ ಇಳಿತಾನೆ, ಸ್ವಲ್ಪ ಎಚ್ಚರಿಕೆಯಿಂದ ಇಡಬೇಕು. ಈಗಾಗಲೇ ಸಂದೇಶನಿಗೆ ಪ್ರಾಣ ಬೆದರಿಕೆ ಕರೆಗಳೆಲ್ಲ ಬಂದಿದೆ. ಅಂಥ ಸಮಯದಲ್ಲಿ ಸಂದೇಶಕ್ಕೆ ಏನಾದ್ರೂ ತೊಂದರೆ ಆದ ಸಮಯದಲ್ಲಿ ನಮ್ಮ ಜನಾಂಗ ಆಗಲಿ ನಾವು ಎಲ್ಲರೂ ಅವ್ರ ಬೆನ್ನಿಂದ ಇಡಬೇಕು. ಅಷ್ಟು ಹೇಳಿ ನಾನು ಈ ಭಾಷಣ ಮುಗಿಸ್ತಾ ಇದ್ದೀನಿ.
ಜೈ ಭೀಮ್. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಅನಿಲ್ಗೆ ಹೇಳಿದೆ, ತಾಲೂಕಿಗೆ ಗೊತ್ತಪ್ಪ ಗುಡ್ಡೆಟ್ಟಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಲೀಡರ್ಗಳು. ಯಾಕಂತ ಹೇಳಿದ್ರೆ ಈ ಗ್ರಾಮದಲ್ಲಿ ಅನೇಕ ಹೋರಾಟಗಾರರು, ಅನೇಕ ಪ್ರಗತಿಪರ ಚಿಂತಕರು ಇನ್ನೂ ಇದ್ದಾರೆ. ವಿಶೇಷವಾಗಿ ಈ ಗ್ರಾಮದ ನಾನು ಯಾಕಂದ್ರೆ ನಮ್ಮ ಅಕ್ಕವರು ಮಂಜುಳಕ್ಕವರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ 4 ಜನ ಗ್ರಾಮ ಪಂಚಾಯತಿ ಸದಸ್ಯರು ಬಹುಶಃ ಇಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಂಬೇಡ್ಕರ್ ಸಾಹೇಬ್ರ ಅನೇಕ ಚಿಂತನೆಗಳು ನಮಗೆ ಬಹುಶಃ ಎಲ್ಲೋ ಒಂದು ಕಡೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಆದರೆ ಅನೇಕ ವಿಚಾರಗಳು ನಮ್ಮ ಪ್ರೀತಿಯ ಮಾವ ರಾಮಸ್ವಾಮಿ ಅವರು ಮತ್ತು ಅನಿಲ್ ಅವರಿಬ್ಬರಿಗೆ ಅನೇಕ ಅವ್ರ ಬಗ್ಗೆ ಅವರು ಅನಿವಾರ್ಯಗಳು. ನಿಜವಾಗ್ಲು ಅವ್ರ ಹತ್ರ ನಾನು ಕೆಲವೊಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ಜಾಸ್ತಿ ಮಾತಾಡಬಾರ್ದು, ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಒಂದೇ ಏನಂತ ಹೇಳಿದ್ರೆ, ನನಗೆ ಗುಡ್ಡೆಟ್ಟಿ ಗ್ರಾಮ ಅಂದರೆ ಭಾಳ ಇಷ್ಟವಾದ ಗ್ರಾಮ. ಅಷ್ಟು ಎಲ್ಲರೂ ನಾನು ಇಷ್ಟಪಡುವಂಥ ವ್ಯಕ್ತಿ ಈ ಗ್ರಾಮಕ್ಕೆ. ಹಾಗಾಗಿ ನಾನು ಎಷ್ಟೇ ಎಲ್ಲೋ ಹೋಗ್ತಾ ಇದ್ದೆ, ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಇಲ್ಲಿದೆ ಅಂತ ಹೇಳಿದ ತಕ್ಷಣ, ನಮ್ಮ ಮಾವ ಫೋನ್ ಮಾಡಿದ ತಕ್ಷಣ ನಾನು ಬಂದೆ. ಅಷ್ಟು ಪ್ರೀತಿ, ಅಷ್ಟು ಅಭಿಮಾನ ಈ ಗ್ರಾಮದ ಬಗ್ಗೆ. ಬ್ಯಾಸಿಗೆ ಕಾಲದ ಬಟ್ಟೆ ಸ್ವಾಮಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಮಹಾರಾಷ್ಟ್ರದ ಮಹಾ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ ದಿನ ಕಡೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮುಜಿ ಸಕ್ಪಾಲ್ ತಂದೆಯ ಹೆಸರು, ಭೀಮಾಬಾಯಿ ತಾಯಿಯ ಹೆಸರು. ಪೂರ್ಣತೆ ಜನ ಬಾಲನ ಕರೆದರು ಭೀಮಾ ಎಂದು ಹೆಸರಿಟ್ಟು. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಬೆಳೆದನು ಬಾಲಕನು. ಬಡತನದಲ್ಲಿಯೇ ಬೆಂದು ಬಂದನು ಪುಟ ಸುಂದರವು ತಾನಾಗಿ.
ಕಂದ ಕಂದ ಅಂಬೇಡ್ಕರರಂತ ಕಂದ ಕಂದ ಅಂಬೇಡ್ಕರರಂತ ಕರುಣಶೀಲ ಜ್ಞಾನವಂತ ಬುದ್ಧನಂತಾಗು ನಮಸ್ತೆ ಜನತೆಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ನಾವು ಜೈ ಭೀಮ್ ಅಭಿಮಾನಿ ಬಳಗ ಗುಡ್ಡಟ್ಟಿ ಮತ್ತು ಅಂಬೇಡ್ಕರ್ ನಗರ ಕಡೆಯಿಂದ ನಾವು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಆಚರಣೆ ಮಾಡೋ ಉದ್ದೇಶ ಏನಂದರೆ ನಾವು ಅಂಬೇಡ್ಕರ್ ಅವರು ನಡೆಸಿಕೊಟ್ಟ ದಾರಿಗಳ ಕಡೆ ಹೋಗಬೇಕು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಮುಖ್ಯತೆ ಕೊಟ್ಟು ಅದ್ರ ಕಡೆ ಹೋಗ್ಬೇಕೆಂದು ಈ ಮನರಂಜನೆ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ಸಂದೇಶ್ ಅವರು ಬಂದಿದ್ದರು. ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ನಮ್ಮ ಉಸ್ಕೂರು ಮದ್ದೂರಣ್ಣವ್ರು ಬಂದಿದ್ದರು. ಹಾಗೆ ಶಾಂತಿಪುರ ಗುರುವಣ್ಣವ್ರು ಬಂದಿದ್ದರು. ಅದೇ ರೀತಿ ಸರ್ಕಲ್ ವೆಂಕಿಯವರು, ಅದೇ ರೀತಿ ಸುಜಯ್ ಅವರು, ಕಿರಣಣ್ಣವರು, ಕಿತ್ಕನಹಳ್ಳಿ ಕಿರಣಣ್ಣವ್ರು ಬಂದಿದ್ದರು. ಅದೇ ಗುಡ್ಡಟ್ಟಿಯಿಂದ ನಮ್ಮ ಅನಿಲ್ ಅಣ್ಣವರು ಮತ್ತು ವಾಸು ಅವರು ಮತ್ತು ಮಂಜುನಾಥ್ ಅವರು, ಸಾಯಿ ಮಂಜು ಅವರು ಬಂದಿದ್ದರು. ಅವ್ರಿಗೆ ಮತ್ತು ರಾಮಸ್ವಾಮಿ ಅವರು, ಅವ್ರಿಗೆಲ್ಲ ನಮ್ಮ ತುಂಬ ಧನ್ಯವಾದಗಳು. ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಬಂದಿದ್ದರು. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ಅಂಬೇಡ್ಕರ್ ಅವರ ಮಾರ್ಗದ ಕಡೆ ನಡೀಲಿ ಅಂದ್ಬಿಟ್ಟು ನಾವು ಈ ಮನೋರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 34ನೇ ಜನ್ಮೋತ್ಸವವನ್ನು ಗುಡ್ಡೇಡಿ ಗ್ರಾಮದಲ್ಲಿ ಆಚರಿಸಿದ್ದಾರೆ. ಹಾಗೆ ನಿತಿನ್ ಮಧು ಇವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಹಾಗೆ ನಮ್ಮ ಗುಡ್ಡೇಡಿ ಗ್ರಾಮಕ್ಕೆ ಮದ್ದೂರಣ್ಣನವರು ಹಾಗೂ ಗುರಣ್ಣನವರು ಹಾಗೂ ಕಿರಣಣ್ಣನವರು ಸಮಸ್ತ ಗಣ್ಯರಿಗೂ ಧನ್ಯವಾದಗಳಿಗೂ ಹಾಗೂ ನನ್ನ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ನಿತಿನ್ಯರಿಗೂ ಹಾಗೂ ಮಧು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಜೈ ಭೀಮ್. ಮತ್ತು ಗುಡ್ಡಟ್ಟಿ ಗ್ರಾಮದಲ್ಲಿ ಅಂಬೇಡ್ಕರ್ ರವರ ಅಭಿಮಾನಿಗಳ ಬಳಗ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಬಂತು. ಕಾರ್ಯಕ್ರಮ ಉದ್ದೇಶ ಏನಂತಂತಂದರೆ ಶಿಕ್ಷಣ, ಸಮಾನತೆ, ಆಮೇಲೆ ಇಲ್ಲಿರೋ ಮಕ್ಕಳಿಗೆ ಅಭಿವೃದ್ಧಿ, ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ತುಂಬ ಕನಸು ಈ ಗ್ರಾಮದಲ್ಲಿ. ಈ ಕಾರ್ಯಕ್ರಮದ ಮೈನು ಉದ್ದೇಶ ಏನಂತಂದರೆ ರೂವಾರಿಗಳು ನಮ್ಮ ಮಧು ಮತ್ತು ನಿತಿನ್ ಇವರು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸುಮಾರು ಒಂದು 50 ಜನ ಯುವಕರು ಮನೆಗೂ ಹೋಗಿ ಅಂಬೇಡ್ಕರ್ ಅವರ ಬಗ್ಗೆ ಮನೆಗಳಲ್ಲಿ ಅರ್ಥ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆಮೇಲೆ ಗುಡ್ಡಟ್ಟಿ ಗ್ರಾಮ ಸ್ಥಳೀಯವಾಗಿ ಅಭಿವೃದ್ಧಿ ಆಗಬೇಕು ಶಿಕ್ಷಣದಲ್ಲಿ ಅನ್ನೋದು ಕನಸು. ಈ ಗ್ರಾಮದಲ್ಲಿ ನ್ಯಾಯಾಧೀಶರುಗಳಿದ್ದಾರೆ, ಪ್ರೊಫೆಸರ್ಗಳಿದ್ದಾರೆ, ಆಮೇಲೆ ಗೌರ್ಮೆಂಟ್ ಉದ್ಯೋಗದ ಜನರಿದ್ದಾರೆ. ಅನೇಕ ಅಭಿವೃದ್ಧಿ ಆಗಬೇಕು ಮತ್ತು ಹೆಚ್ಚಿನ ಈ ವಿದ್ಯಾಭ್ಯಾಸ ಕಡೆ ಗಮನ ಕೊಡಬೇಕು ಅನ್ನೋದು ನಮ್ಮ ಈ ಉದ್ದೇಶ. ನಾವು ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯನ ತಿಳಿಸ್ತಾ ಇದ್ದೀವಿ. ಜೈ ಭೀಮ್. ಇವತ್ತು ನಮ್ಮ ಗುಡ್ಡಟ್ಟಿ ಗ್ರಾಮದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜನ್ಮ ದಿನಾಚರಣೆಯನ್ನು ನಮ್ಮ ನೆಚ್ಚಿನ ಸಹೋದರರು ನಿತಿನ್ ಮತ್ತು ಮಧು ಎಲ್ಲ ಸ್ನೇಹಿತರು ಭಾಳ ವಿಜೃಂಭಣೆಯಿಂದ ಭಾಳ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮನ ನಮ್ಮ ಗ್ರಾಮದಲ್ಲಿ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನಾನು ಹೇಳೋದೇನೆಂದರೆ
ಬಾಬಾ ಸಾಹೇಬರ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅವರ ವಿಚಾರಗಳನ್ನು ಅಧ್ಯಯನ ಮಾಡುವ ನಿಟ್ಟಲ್ಲಿ ಎಲ್ಲ ಯುವಕರು ಮನಸ್ಸು ಮಾಡಿ ಅವರ ಒಂದು ಗುರಿ ಮತ್ತು ಸಾಧನೆ ಏನಿತ್ತು ಅದನ್ನು ತಿಳ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಆ ರೀತಿಯಾದಂಥ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸುವಂಥ ಸಂಬಂಧಪಟ್ಟಂತೆ ಅದಕ್ಕೆ ನಾವೆಲ್ಲರೂ ಸೇರಿ ನಮ್ಮೂರಿನಲ್ಲಿ ಸಾಕಷ್ಟು ವಿಚಾರವಂತರಿದ್ದಾರೆ, ಅವರೆಲ್ಲರೂ ಸೇರಿ ಕೈ ಜೋಡಿಸಿ ಅವರಿಗೆ ಒಂದು ಭೀಮಾ ಮಾರ್ಗದಲ್ಲಿ ಬಾಬಾ ಸಾಹೇಬರ ಮಾರ್ಗದಲ್ಲಿ ಒಂದು ನಡೆಯೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡೋದ್ರಲ್ಲಿ ನಾವು ಯಾವಾಗಲೂ ಮುಂದೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮಾಡಲಿಕ್ಕೆ ಎಲ್ಲ ಗ್ರಾಮದ ಹಿರಿಯರು ಕಿರಿಯರು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಬಾಬಾ ಸಾಹೇಬರ 134ನೆಯ ಜನ್ಮದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೂ ಸಹ ಭೀಮಾ ವಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಇವತ್ತು ನಮ್ಮ ಗುಡ್ಡಟ್ಟಿ ಗ್ರಾಮದಲ್ಲಿ ಮಧು ಮತ್ತು ನಿತಿನ್ ಮತ್ತು ಎಲ್ಲ ಯುವಕರ ಅವರ ಒಂದು ಸಹಯೋಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ದಲಿತ ಸೂರ್ಯ, ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೆಯ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಸಂತೋಷ. ಎಲ್ಲ ಯುವಕರು ಸೇರಿ ಗ್ರಾಮಸ್ಥರು ಸೇರಿ ಇವತ್ತಿನ ದಿವಸ ಇಲ್ಲಿ ಆಚರಣೆ ಮಾಡಿದ್ದಾರೆ. ನಿಜಕ್ಕೂ ಭಾಳ ಸಂತೋಷ. ನಾನು ಯುವಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಹೆಚ್ಚು ಅವರ ಮಕ್ಕಳನ್ನು ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಏನು ಬಾಬಾ ಸಾಹೇಬರ ಕನಸು ನನಸಾಗಿತ್ತು, ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ಅಲ್ಲಿ ಲಕ್ಷಾಂತರ ಜನ ಭಿಕ್ಷುಕರು ಹುಟ್ಕೊಳ್ತಾರೆ. ಒಂದು ಗ್ರಂಥಾಲಯ ಉಟ್ಕೊಂಡ್ರೆ ಅಲ್ಲಿ ಸಾವಿರಾರು ಜನ ಶಿಕ್ಷಣವನ್ನು ಪಡಿತಾರೆ. ಮುಂದೆ ಅವರ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಆ ಮಾತು ನಿಜವರು ಇನ್ನೂ 1000 ವರ್ಷ ಹೋದರೂ ಸಹ ಅದು ಸ್ಮರಣೀಯ. ಆ ನಿಟ್ಟಿನಲ್ಲಿ ಯುವಕರು ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡಲಿ, ಮಕ್ಕಳನ್ನು ಓದಿಸ್ಲಿ, ಒಳ್ಳೆ ಅವರು ಹುದ್ದೆಗಳಲ್ಲಿ ಸೇರಲಿ ಅಂತ ಬಾಬಾ ಸಾಹೇಬರ ಕನಸನ್ನು ನನಸು ಮಾಡೋಣ ಅಂತ ಹೇಳ್ತಾ, ವೈಜ್ಞಾನಿಕವಾಗಿ ಮತ್ತು ವೈಚಾರಿಕ ಯೋಚನೆಗಳನ್ನು ಆಲೋಚನೆ ಮಾಡಲಿ ಅಂತ ಆಶಿಸ್ತಾ, ಮುಂದಿನ ದಿವಸಗಳಲ್ಲಿ ಊರೆಲ್ಲರೂ ಸೇರಿ ಎಲ್ಲ ಗ್ರಾಮಸ್ಥರು ಸೇರಿ ಒಳ್ಳೆ ರೀತಿಯಲ್ಲಿ ಬಾಬಾ ಸಾಹೇಬರ ಮಾರ್ಗದರ್ಶನದಲ್ಲಿ ನಡೀತೀವಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಇವತ್ತು ಆನೇಕಲ್ ತಾಲೂಕಿನ ಗುಡ್ಡಟ್ಟಿ ಗ್ರಾಮದಲ್ಲಿ ಜೈ ಭೀಮ್ ಯುವಕರ ಬಳಗ ವತಿಯಿಂದ ಇವತ್ತು ನಮ್ಮ ಮಧು, ನಿತಿನ್, ಕುಮಾರ್ ಮತ್ತು ಅವರೆಲ್ಲ ಸಂಘಟಕರು ಸೇರಿ ಇವತ್ತು ಒಂದು ಭಾಳ ವಿಜೃಂಭಣೆಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೆಯ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ನಿಜವಾಗಲೂ ಅಂಬೇಡ್ಕರ್ ಸಾಹೇಬರು ಇದೇ ಕನಸು ಕಾಣ್ತಾ ಇದ್ದದ್ದು. ಯಾಕಂದರೆ ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರು ಏನಿದೆ ಇದನ್ನು ಯಾವತ್ತೂ ಪ್ರತಿಯೊಬ್ಬರೂ ಎಲ್ಲ ಭಾರತೀಯರು ರೂಢಿಸ್ಕೊಂಡು ಹೋಗ್ಬೇಕಂತ ಅವರೊಂದು ಸ್ಲೋಗನ್ ಕೊಟ್ಟೋಗಿದ್ರು. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಗುಡ್ಡಟ್ಟಿ ಗ್ರಾಮದಲ್ಲಿ ಯುವಕರು ಭಾಳಷ್ಟು ಅಂಬೇಡ್ಕರ್ ಅನುಯಾಯಿಗಳಿದ್ದು ಅಂಬೇಡ್ಕರ್ ಬಗ್ಗೆ ಅನೇಕ ಅವರ ಏನು ಸಿದ್ಧಾಂತಗಳನ್ನು ರೂಪಿಸ್ಕೊಂಡು ಇವತ್ತೆಲ್ಲ ಒಟ್ಟಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಒಂದು ಗ್ರಾಮದಲ್ಲಿ ಅನೇಕ ಜನರು ಇವತ್ತು ಜಡ್ಜಿಗಳು ಮತ್ತು KS ಆಫೀಸರ್ಗಳಾಗಿದ್ದಾರೆ, ಪೊಲೀಸು ಮತ್ತು ಅನೇಕ ಪ್ರಗತಿಪರ ಚಿಂತಕರಿದ್ದಾರೆ. ವಿಶೇಷವಾಗಿ ಎಲ್ಲ ನಮ್ಮ ಈ ಸಮಸ್ತ ಗುಡ್ಡಟ್ಟಿ ಗ್ರಾಮದ ಜನರಿಗೆ ಎಲ್ರಿಗೂ ಅಂಬೇಡ್ಕರ್ ಸಾಹೇಬರ ಅವರ ಆದರ್ಶಗಳು ಯಾವಾಗಲೂ ರೂಪಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಸಮಸ್ತ ಯುವಕರಿಗೆ, ವಿಶೇಷವಾಗಿ ಯುವಕರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಇಂಥ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ತಾಲೂಕು ಮಟ್ಟದಲ್ಲಿ ನೀವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.